ಜಾತಿ ಗಣತಿ ಬಗ್ಗೆ ಸರ್ಕಾರ ಮತ್ತು ವಿಪಕ್ಷಗಳು ಫುಲ್ ಅಲರ್ಟ್ ಆಗಿಬಿಟ್ಟಿವೆ. ಏಪ್ರಿಲ್ 17ರಂದು ಕ್ಯಾಬಿನೆಟ್ನಲ್ಲಿ ಸರ್ಕಾರದ ಫೈನಲ್ ನಿರ್ಧಾರ ಆಗುತ್ತೆ. ಇತ್ತ ಬಿಜೆಪಿಯಿಂದಲೂ ಕೂಡ ಜಾತಿ ಗಣತಿ ಬಗ್ಗೆ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ. ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಜಾತಿ ಗಣತಿ ವಿಚಾರದಲ್ಲಿ ಒಂದು ನಿಲುವಿಗೆ ಬರುವಂತಹ ಚರ್ಚೆ ಇದಾಗಿದೆ. 3 ಹಂತದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಬಿಜೆಪಿ ಟೀಮ್ ಮುಂದಾಗಿದೆ. ಅದರ ಜೊತೆಗೆ ಆ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕಳಿಸುವಂತ ಲೆಕ್ಕಾಚಾರ. ಯಾವ್ಯಾವ ಸಮುದಾಯದವರ ಅಭಿಪ್ರಾಯ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಏನಿದೆ, ಸ್ಪೆಷಲಿ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿರುವಂತಹ ಪ್ರಬಲ ಸಮುದಾಯದ ಸಚಿವರ ನಡೆ ಏನಿದೆ, ಅವ್ರನ್ನ ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. ಕೇವಲ ಸರ್ಕಾರ ಮಾತ್ರವಲ್ಲ, ವಿಪಕ್ಷಗಳು ಕೂಡ ಈ ಜಾತಿ ಗಣತಿ ವಿಚಾರವಾಗಿ ಅಲರ್ಟ್ ಆಗಿವೆ. ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಭಾ ಖಂಡಿತ. ಯಾಕಂತಂದ್ರೆ ವಿಪಕ್ಷಗಳು ಕೂಡ ಒಂದಷ್ಟು ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಿರುವಂತದ್ದು. ಯಾಕಂತಂದ್ರೆ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಪರ ವಿರೋಧ ಚರ್ಚೆ ಮಾಡುವಂತಹ ಒಂದಷ್ಟು ಸಮುದಾಯದ ಮುಖಂಡರು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸಭೆಗಳು ಕೂಡ ಈಗಾಗಲೇ ಏರ್ಪಾಡು ಮಾಡಿರುವಂತದ್ದು. ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಧ್ಯಾಹ್ನ ಅಂದ್ರೆ ವಿಜೇಂದ್ರ ಅವರು ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರಬಲ ಸಮುದಾಯದ ಮುಖಂಡರ ಜೊತೆಗೆ ಒಂದಷ್ಟು ಸಭೆಗಳನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಈಗಷ್ಟೇನೆ ಸರ್ಕಾರದಿಂದ ರಿಲೀಸ್ ಆಗಿರುವಂತಹ ಒಂದು ಅಂಕಿಅಂಶಗಳೇನಿತ್ತು ಜಾತಿ ಜನಗಣತಿಯ ವಿಚಾರವಾಗಿ, ಯಾವೆಲ್ಲ ಸಮುದಾಯಕ್ಕೆ ಎಷ್ಟೆಲ್ಲ ಮೀಸಲಾತಿ ಕೊಡ್ತಾರೆ, ಅವನ್ನೆಲ್ಲವನ್ನು ಕೂಡ ಒಂದಷ್ಟು ಕ್ರೋಢೀಕರಿಸಿ ಮಾಹಿತಿಗಳನ್ನ ಕಲೆ ಹಾಕಿ ಜೊತೆಗೆ ಸಮುದಾಯದ ಮುಖಂಡರ ಜೊತೆ ಚರ್ಚೆಯನ್ನ ಈಗಾಗಲೇ ಅಶೋಕ್ ಹಾಗೂ ವಿಜೇಂದ್ರ ಅವರು ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಇದಾದ ನಂತರ ಸಮುದಾಯದ ಮುಖಂಡರ ಜೊತೆಗೆ ಬಳಿಕ ಒಂದಷ್ಟು ನೇರವಾಗಿ ಸ್ವಾಮೀಜಿಗಳ ಜೊತೆಗೂ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಈ ವರದಿ ಆಧಾರದ ಮೇಲೆ ತಮಗೆ ಬೆಂಬಲ ನೀಡುವಂತಹ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಎಷ್ಟರ ಮಟ್ಟಿಗೆ ಇದಕ್ಕೆ ಬೆಂಬಲವಾಗಿದ್ದಾರೆ, ಜೊತೆಗೆ ಅವರ ಅಭಿಪ್ರಾಯಗಳೇನು, ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ಕಂಪ್ಲೀಟ್ ರಿಪೋರ್ಟ್ ಅನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಲಾಗುತ್ತೆ. ಯಾವಾಗ ಹೈಕಮಾಂಡ್ ನಾಯಕರು ಈ ವರದಿಯ ಆಧಾರದ ಮೇಲೆ ಕಾದು ನೋಡುವ ತಂತ್ರವನ್ನ ಅನುಸರಿಸಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೋ, ಅದರ ಆಧಾರದ ಮೇಲೆ ಈ ಸಭೆಯನ್ನ ನಡೆಸಿ ಹೈಕಮಾಂಡ್ ನಾಯಕರ ಮುಂದೆನೆ ಈ ವರದಿಯನ್ನ ಇಡೋದು. ಜೊತೆಗೆ ಆ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿಯನ್ನ ನಿಲುವುಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕು, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆ ಕೊಡ್ತಾರೆ. ಆ ಸೂಚನೆ ಮೇಲೆಗೆ ರಾಜ್ಯ ನಾಯಕರು ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.